ಜಗದಾಂಬೆ ಶಕ್ತಿ ದೇವತೆ ಮದ್ದೂರಮ್ಮ ಜಾತ್ರೆ ಅಂಗವಾಗಿ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ನನ್ನ ಜೀವನದಲ್ಲಿ ಮೊದಲನೇ ಸಾರಿ ನಾನು ಈ ಊರಲ್ಲಿ ಇಷ್ಟು ಜನ ತುಂಬಿದ್ದು ನೋಡಿದ್ದು ಇದೇ ಮೊದಲ ಬಾರಿಗೆ. ಸುಮಾರು 5,000 ಜನಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ಬೆಂಗಳೂರು ಆಧುನಿಕತೆಯನ್ನ ಮೈಗೂಡಿಸಿಕೊಂಡು ಶರವೇಗದಲ್ಲಿ ಬೆಳೆಯುತ್ತಿರುವಂತಹ ನಗರ. ನಮ್ಮ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಪರಿಣಾಮವನ್ನ ಬೀರ್ತಿದೆ ಎನ್ನುವಂತಹ ಮಾತುಗಳನ್ನ ಕೆಲವೆಡೆ ನಾವು ಕೇಳ್ತೇವೆ. ಆದ್ರೆ ಯಾವಾಗ ಬೆಂಗಳೂರು ಸುತ್ತಮುತ್ತಲು ನಡೆಯುವಂತಹ ಜಾತ್ರೆಗಳನ್ನ ನಾವು ನೋಡ್ತೇವೆ, ಊರ ಹಬ್ಬಗಳನ್ನ ನೋಡ್ತೇವೆ, ಬೆಂಗಳೂರು ಮೇಲೆ ಯಾವುದೇ ರೀತಿಯಾದಂತಹ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಪರಿಣಾಮ ಬೀರೋದಕ್ಕೆ ಸಾಧ್ಯವೇ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ಆ ಒಂದು ಹಾದಿಯಲ್ಲಿ ಮುನ್ನಡೆತಿದ್ದೇವೆ ಅನ್ನೋದಕ್ಕೆ ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ತೇರುಗಳನ್ನ ನಿರ್ಮಾಣ ಮಾಡ್ತೇವೆ. ತೇರುಗಳನ್ನ ಶಕ್ತಿ ದೇವತೆಯ ಸನ್ನಿಧಾನಕ್ಕೆ ರಾಸುಗಳು ಮತ್ತು ಭಕ್ತರ ಸಹಾಯದಿಂದ ಕರ್ತರ್ತೇವೆ, ಅಂದ್ರೆ ಎಳೆದು ತರ್ತೇವೆ. ಆ ಒಂದು ಜಾತ್ರೆ ಬಹುಶಃ ದೇಶದಲ್ಲೇ ಎಲ್ಲೂ ಕೂಡ ಇಷ್ಟೊಂದು ತೇರುಗಳನ್ನ ನಿರ್ಮಾಣ ಮಾಡಿ, ಅಂದ್ರೆ ಕುರ್ಚುಗಳನ್ನ ನಿರ್ಮಾಣ ಮಾಡಿ ಭಕ್ತರು ಸ್ವಯಂ ಪ್ರೇರಿತರಾಗಿ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಅದುವೇ ಬೆಂಗಳೂರು ಹೊರವಲಯದಲ್ಲಿರುವಂತಹ ಆನೇಕಲ್ ತಾಲೂಕಿನ ಉಸ್ಕೂರು ಮದ್ದೂರಮ್ಮನ ಜಾತ್ರೆ. ಇತಿಹಾಸ ಪ್ರಸಿದ್ಧ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಪ್ರತಿ ವರ್ಷವೂ ಕೂಡ ಕಾಯ್ತಾರೆ. ಆದ್ರೆ ಈ ಬಾರಿ ಅತಿ ಹೆಚ್ಚು ಕುರ್ಚುಗಳ ಅಂದ್ರೆ ತೇರುಗಳ ನಿರ್ಮಾಣವಾಗಿತ್ತು. ಈ ಬಾರಿ 17 ತೇರುಗಳನ್ನ ನಿರ್ಮಾಣ ಮಾಡಿ ತಾಯಿಯ ಸನ್ನಿಧಾನಕ್ಕೆ ಶ್ರದ್ಧಾ ಭಕ್ತಿಗಳಿಂದ ಸಂಭ್ರಮ ಸಡಗರದ ನಡುವೆ ಭಕ್ತಾದಿಗಳು ಎಳೆದು ತಂದಿದ್ದರು. ಇದನ್ನ ನೋಡೋದಕ್ಕೆ 2 ಕಣ್ಣು ಸಾಲದಾಗಿತ್ತು. ಇನ್ನು ಉಸ್ಕೂರಿಗೆ ಹೊಂದಿಕೊಂಡಿರುವಂತಹ 25ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಹಬ್ಬದ ವಾತಾವರಣ, ಹಬ್ಬವನ್ನ ಮಾಡಲಾಗತ್ತೆ. ಶುಕ್ರವಾರದಂದು ನಡೆಯುವಂತಹ ತಂಬಿಟ್ಟಿನ ಆರತಿಗಳು, ಆ ಗ್ರಾಮ ದೇವತೆಗಳಿಗೆ ವಿಶೇಷವಾದಂತಹ ಪೂಜೆಯನ್ನ ಭಕ್ತಾದಿಗಳು ಸಲ್ಲಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ಉಸ್ಕೂರಿಗೆ ಸಮೀಪದಲ್ಲೇ ಇರುವಂತಹ ಸಿಂಗೇನ ಅಗ್ರಹಾರದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಇಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಗೌರೀಶ್ ಮತ್ತು ಅವರ ತಂಡ, ಇಡೀ ಗ್ರಾಮಸ್ಥರು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ನಲ್ಲಿ ಒಂದು ರೀತಿ ದಾಖಲೆಯನ್ನ ನಿರ್ಮಾಣ ಮಾಡಿದಂತ ನಟ ಗಿಲ್ಲಿ ಭಾಗವಹಿಸಿದ್ರು. ಹಾಗೆಯೇ ಕಾಮಿಡಿ ಗೋಪಿರವರು, ಹಾಗೆಯೇ ಸ್ಥಳೀಯ ಶಾಸಕರಾದಂತ ಬಿ ಶಿವಣ್ಣರವರು ಕೂಡ ಭಾಗವಹಿಸಿದ್ದರು. ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಕಿಕ್ಕಿರಿದು ನೆರೆದಿದ್ದಂತಹ ಜನರು ಗಿಲ್ಲಿಯನ್ನ ಕಣ್ತುಂಬಿಕೊಂಡು ಎಲ್ಲರೂ ಕೂಡ ಸಂತಸದಿಂದಿದ್ದರು. ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ನಟ ಗಿಲ್ಲಿ ಅಂದ್ರೆ ಇವತ್ತು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು, ಹೊಸ ಕ್ರೇಜ್ ಅನ್ನ ನಿರ್ಮಾಣ ಮಾಡಿರುವಂತವ್ರು. ಗಿಲ್ಲಿ ಬಂದಾಗ ಜನ ಹೇಗೆ ಉಚ್ಚೆದ್ದು ಕುಣಿದ್ರು ಅಂದ್ರೆ ನೋಡೋಣ ಬನ್ನಿ. ಗಿಲ್ಲಿಯನ್ನ ಹಪ್ಕೊಳ್ಳೋದಕ್ಕೆ, ಗಿಲ್ಲಿಗೆ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದು ಹೀಗೆ. ಗಿಲ್ಲಿ ಕೂಡ ಜನರನ್ನ ಉದ್ದೇಶಿಸಿ ಮಾತನಾಡಿ ತನ್ನ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ. ಬಂದು ಸಖತ್ತು ಖುಷಿ ಆಯಿತು. ಮೊದಲನೇದಾಗಿ ಶಿವಣ್ಣವ್ರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ 2ನೇ ಸಲ 3ನೇ ಸಲ ಸಿಗ್ತಾ
ಅಷ್ಟೇ ಇರೋದು. ಸಿಕ್ತಾಗೆಲ್ಲ ಅದೇ ಪ್ರೀತಿ, ಅದೇ ಪ್ರೋತ್ಸಾಹ. ಒಬ್ಬ ಕಲಾವಿದರು ಬೇಕಾಗಿರೋದು ಅದೇ, ಒಬ್ಬರು ಜನನಾಯಕರು ಆಶೀರ್ವಾದ ಮಾಡ್ತಾರೆ, ಗುಟ್ಟಿಗಳು ಮಾತಾಡಿಸ್ತಾರೆ. ಅದಕ್ಕಿಂತ ದೊಡ್ಡದು ಇನ್ನೇನು. ಮೊದಲನೇದಾಗಿ ಶಿವಣ್ಣವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಗೌರಿ ಸರ್ ಇಷ್ಟು ದೊಡ್ಡ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿ ಇದನ್ನ ಬಂದು ಕರೆದು, ಇಲ್ಲ ನಮ್ಮ ಭಾಗದಲ್ಲಿ ತುಂಬ ನಿಮ್ಮನ್ನ ಕೇಳ್ತಾರೆ, ಇಷ್ಟಪಡ್ತಾರೆ, ಬರಲೇಬೇಕು ಅಂತ ಕೇಳ್ಕೊಂಡು ಇಲ್ಲಿ ಕರ್ಸಿದ್ದಕ್ಕೆ ಮತ್ತು ಸೆಕೆಂಡ್ ಗೌರಿ ಸರ್ ನಿಮಗೆ ಥ್ಯಾಂಕ್ಸು. ಆಮೇಲೆ ಎಲ್ಲೇ ಹೋದ್ರು ಈ ಪ್ರೀತಿ ಈ ಕಡೆ ಈ ಸೈಡ್ ಬಂದಾಗೆಲ್ಲ ಅಷ್ಟೇ ಪ್ರೀತಿ ತೋರಿಸ್ತೀರ, ಅಷ್ಟೇ ಪ್ರೀತಿಯಿಂದ ನೋಡ್ತೀರಾ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಿಮಗೆ. ಇಲ್ಲಿ ಇಲ್ಲಿ ಬಂದಾಗ ಒಂದು ಅನ್ಸೋದೇನಪ್ಪ ಅಂದ್ರೆ ಹುಡುಗರ್ದು ಜಾಸ್ತಿ ಸೌಂಡ್, ನನ್ನ ಹುಡುಗರ್ದು ಅಣ್ಣ ಒಂದ್ಸಲ ಮೈಕ್ ಕೊಡ. ಏನಣ್ಣ ಮೈಕ್ಗೆ ಪ್ರಾಬ್ಲಮ್ ಇದೆ? ಹಲೋ 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 ಹಲೋ. ಈಗ ಅರ್ಥ ಮೈಕ್ ಇದು. ಹುಡುಗರು ಜಾಸ್ತಿ ಅಂದ್ರೆ ಹುಡುಗರ ಬಗ್ಗೆ ಡೈಲಾಗ್ ಹೇಳಲ್ವಾ? ಇದೀರ ಹುಡುಗರು? ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಊಟದ ಹೆಗಲ ಮೇಲೆ ಎತ್ಕೊಂಡು ಹುಟ್ಟಿರೋದು ನಾವು. ಮೀಸೆಗಿಂತ ಮುಂಚೆ ಅಕ್ಕ ತಂಗಿ ಜೊತೆಗೆ ಮೆಟ್ಲಾಗ ಹೋಗ್ತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ. ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ. ಆಸ್ತಿ ಮಾಡ್ಕೊಂಡು ಮದುವೆಗಳ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಅಂದ್ರೆ ಬ್ಯೂಟಿ ನೋಡ್ತಾರೆ. ಅರೇಂಜ್ ಮ್ಯಾರೇಜ್ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವಾಗ ಹೇಳೋ ಮಗ ಬಂದು ಅಂಕಲ್ ಅಂತ ಕರೀತಾರೆ. ಗಂಡು ಮಕ್ಕಳು ಒಂಥರ ಕುಂಟರಿದ್ದಂಗೆ ಕೆಳಗಡೆ ಬೈಯರು ಮೇಲ್ಗಡೆ ಪ್ರೆಜರ್ ಇದ್ರು ನಾವು ವಿಜಯ ನೋಡ್ಕೊಂಡು ನಗ್ಲೆಂತ ಬದುಕ್ತಾ ಇರ್ತೀವಿ. ಸಖತ್ ಖುಷಿ ಆಯ್ತು. ನಮ್ಮ ಸಿಂಗೇನ ಅಗ್ರಹಾರದಲ್ಲಿ ಇಷ್ಟೊತ್ತು 10 ಗಂಟೆ ಆದ್ರೂ. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕರಾದಂತಹ ಬಿ ಶಿವಣ್ಣರವರು ಕೂಡ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಉಸ್ಕೂರು ಮದ್ದೂರಪ್ಪ ಸದ್ದಾಂರವರು ಹಾಗೆಯೇ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಜನ ಭಾಗವಹಿಸಿದ್ದರು. ಮುಖಂಡರುಗಳು ಕೂಡ ಭಾಗವಹಿಸಿದ್ದರು. ಸಂಪಿಗೆ ನಗರದ ತುಳಸಿ, ಸಂಪಿಗೆ ನಗರದ ಚೇತನ್, ಚಿಕ್ಕನಾಗಮಂಗಲದ ಗುರು ವೆಂಕಟೇಶ್, ಹಾಗೆಯೇ ಸರ್ಜಾಪುರದ ಶ್ರೀನಿವಾಸ್ ಹಾಗೂ ರಾಮಸ್ವಾಮಿ 9 ಪಿಲ್ಲರ್ಸ್ ತಂಡವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಭಾಗವಹಿಸಿದ್ದಂಥವರು ಮಾತನಾಡಿದ್ದು ಹೀಗೆ. ತಾಯಿ ಜಗದಾಂಬೆ ಶಕ್ತಿ ದೇವತೆ ಮದ್ದೂರಮ್ಮ ಜಾತ್ರೆ ಅಂಗವಾಗಿ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇಡೀ ಊರೇ ತಾಯಿ ಮದ್ದೂರಮ್ಮನಿಗೆ ಏನು ಭಕ್ತಿಯಿಂದ ಒಂದು ಏನು ಬಂದು ಅವರು ಇಲ್ಲಿ ಒಂದು ಏನಂತಾರೆ ಅದು ದೀಪಗಳನ್ನ ಬೆಳಗ್ಗೆ ಹೋಗಿದ್ದಾರೆ. ಈಗ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಕರ್ಷವಾಗಿ ನಮ್ಮ ನಟ ಗಿಲ್ಲಿ ಅವರು ಬಂದು ಈ ಕಾರ್ಯಕ್ರಮನ ಭಾಳ ಅತ್ಯಂತ ಅದ್ಭುತವಾಗಿ ಯಶಸ್ವಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ನನ್ನ ಜೀವನದಲ್ಲಿ ಮೊದಲನೇ ಸಾರಿ ನಾನು ಈ ಊರಲ್ಲಿ ಇಷ್ಟು ಜನ ತುಂಬಿದ್ದು ನೋಡಿದ್ದು ಇದೇ ಮೊದಲ ಬಾರಿಗೆ. ಸುಮಾರು 5,000 ಜನಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ಇವತ್ತು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದಾರೆ. ನಿಜವಾಗ್ಲೂ ಪ್ರತಿ ವರ್ಷ ಮಾಡೋದಕ್ಕಿಂತ ಈ ವರ್ಷ ಭಾಳ ಅದ್ಭುತ ಅನಿಸ್ತಿದೆ. ನಾನು ವಿಶೇಷವಾಗಿ ನಮ್ಮ ತಾಯಿ ಮದ್ದೂರಮ್ಮ, ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಮತ್ತು ಈ ಬಂದಂಥ ಎಲ್ಲ ಗಂಡರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಸಿಂಗೇನಗರದಲ್ಲಿ ಇವತ್ತು ದೀಪಾಲಂಕಾರ ಇರ್ಬೋದು, ಅನೇಕ ಮೆರವಣಿಗೆ ಮತ್ತು ಕರಗ ಎಲ್ಲವನ್ನು ತುಂಬ ಯಶಸ್ವಿಯಾಗಿ ಆಗಿದೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಅಭಿನಂದನೆಗಳು ಹೇಳ್ತೀನಿ. ನಾಳೆ ತೇರು ಹೋಗ್ತದೆ, ಯಾವುದೇ ಗಲಾಟೆಗಳಲ್ದಿರ ಆ ತಾಯಿ ಆಶೀರ್ವಾದದಿಂದ ತೇರು ಹೋಗಿ ಉಸ್ಕೂರಲ್ಲಿ ಆ ದೇವಸ್ಥಾನ ಹತ್ರ ನಿಲ್ತದೆ. ನಮಗೆ ಒಂದು ದೊಡ್ಡ ಶಕ್ತಿ. ಅದು ನಾಳೆ 11 ಗಂಟೆಗೆ ನಾವು ಹೊರಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ಬಂದಂಥ ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ ಆನಂದಿಸಿ ಖುಷಿಪಟ್ಟು ಹೋದಂಥ ಪ್ರತಿಯೊಬ್ಬರಿಗೂ ನಾನು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು, ಅಭಿನಂದನೆಗಳು ಹೇಳ್ತೀನಿ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣ ನಮ್ಮ GKY ಬಾಯ್ಸ್. ಅವರು ಸುಮಾರು ಒಂದು 15 ದಿನಗಳಿಂದ ನಮ್ಮ GKY ಬಾಯ್ಸ್ ತಂಡದವರು ಎಲ್ಲ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ 9 ಪಿಲ್ಲರ್ಸ್ ನನ್ನ ಆತ್ಮೀಯ ಮಿತ್ರರಾದಂಥ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ರಾಮಸ್ವಾಮಿ ಆಗಿರ್ಬೋದು, ಕುಮಾರ್ ಆಗಿರ್ಬೋದು, ಪ್ರತಿಯೊಬ್ಬರು ಶಿವಶಂಕರ್ ಆಗಿರ್ಬೋದು, ನಾಗೇಶ್ ಆಗಿರ್ಬೋದು, ಎಲ್ಲರೂ ಸೇರಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಹೇಳ್ತಾ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಿಮ್ಮೆಲ್ರಿಗೂ ವಿಶೇಷವಾಗಿ ನಾನು ಧನ್ಯವಾದಗಳು. ಅನಾದಿ ಕಾಲದಿಂದಲೂ ಕೂಡ ಮದ್ದೂರಮ್ಮ ಉಸ್ಕೂರು ಜಾತ್ರೆ ಅಂತ ಹೇಳಿದ್ರೆ ತುಂಬ ಫೇಮಸ್ಸು.
ಯಾಕೆ ಅಂತ ಹೇಳಿದ್ರೆ ಸುಮಾರು ಸುತ್ತಮುತ್ತ ಗ್ರಾಮಗಳಿಗೆಲ್ಗೂ ಕೂಡ ಸುಮಾರು 25-35 ಗ್ರಾಮಗಳಿಗೆ ಈ ಊರಿನ ಒಂದು ಜಾತ್ರೆ ವಿಶೇಷವಾದಂಥ ಜಾತ್ರೆ. ಆ ಶಕ್ತಿ ದೇವತೆ ಮಧುರಮ್ಮನವರ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಬೇಕು. ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ನನ್ನ ಸಹೋದರರಾದಂಥ ಹರೀಶ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ಸೇರಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತು ದೀಪೋತ್ಸವ ಮತ್ತು ನಾಳೆಗೆ ಕುರ್ಚಿಗಳು, ನಾಳಿದ್ದು ತುಂಬಿದ ಜಾತ್ರೆ ಮತ್ತು ಪಲ್ಲಕ್ಕಿ ಉತ್ಸವ ಮತ್ತು ಕರಗ ಮಹೋತ್ಸವನೂ ಕೂಡ ಇರ್ತದೆ. ಆದರೂ ಎಲ್ಲರೂ ಕೂಡ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಶಾಂತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಎಲ್ರಿಗೂ ಕೂಡ ಯಾವುದೇ ರೀತಿ ಗಲಾಟೆಗಳಾಗದಿರೋ ರೀತಿಯಲ್ಲಿ ನೋಡಿಕೊಂಡು ಎಲ್ಲರೂ ಕೂಡ ನಮ್ಮವರು ಅಂತೇಳಿ ಅನ್ನುವಂಥ ಭಾವನೆಯಿಂದ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಹೌದು. ಆಮೇಲೆ ಈ ವಿಶೇಷ ಏನಂತ ಹೇಳಿದ್ರೆ 17 ಕಡೆ ಇವತ್ತು ಕುರ್ಚಿಗಳನ್ನು ಇವತ್ತು ಮಾಡಿದ್ದಾರೆ. ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಆ ಕಡೆಯಿಂದ ಬರೋದಕ್ಕೆ ರೈಲ್ವೆ ಟ್ರ್ಯಾಕ್ ಅಡ್ಡ ಇರೋದ್ರಿಂದ ಆ ಕಡೆ ಇರ್ತಕ್ಕಂಥ ಗ್ರಾಮಸ್ಥರು ಕೂಡ ಮಾಡಿಲ್ಲ. ಅದ್ರ ವಿಶೇಷ ಏನಂತ ಹೇಳಿದ್ರೆ ಅದ್ರ ಬರುವಂಥ ಒಂದು ಸಂದರ್ಭದಲ್ಲಿ ತುಂಬ ಚೆನ್ನಾಗಿರುತ್ತೆ. ಜನಗಳೆಲ್ಲ ಸಂತೋಷದಿಂದ ಆ ಜಾತ್ರೆಗೆ ಆ ಒಂದು ಕುರ್ಚಿಗಳಲ್ಲಿ ಭಾಗವಹಿಸ್ತಾರೆ. ಆ ದೇವಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ವಿಶೇಷವಾಗಿ ಉತ್ತಮವಾದಂಥ ನನಗೆ ಏನಂತ ಹೇಳಿದ್ರೆ ಜನಗಳ ಒಂದು ಹಿತದೃಷ್ಟಿಯಿಂದ, ಬಡವರ ಹಿತದೃಷ್ಟಿಯಿಂದ ಉತ್ತಮವಾದಂಥ ಮಳೆ ಆಗಬೇಕು, ಬೆಳೆ ಆಗಬೇಕು. ಬೆಳೆ ಆಗಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುವಂಥ ಶಕ್ತಿ ಆ ದೇವರು ಕರುಣಿಸಲಿ ಅಂತೇಳಿ ಆ ದೇವರಲ್ಲಿ ಮಧುರಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂತ ಶುಭವನ್ನು ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಟ ಕಾಮಿಡಿ ಗೋಪಿರವರು ನೆರೆದಿದ್ದವರನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಕ್ಕು ನೆಲೆಸಿದ್ದು ಹೀಗೆ. ಇಲ್ಲ ಅದಕ್ಕೆ ಹೇಳೋದು, ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಮ್ಮ ಸಂಸ್ಕೃತಿ ಧರ್ಮ, ನಾವು ಯಾವುದೇ ಧರ್ಮ ಆಗಿರ್ಲಿ, ಹಬ್ಬ ಜಾತ್ರೆ ಅಂದ್ರೆ ಅವನು ಫಾರಿನ್ಲಿದ್ರು ಅಷ್ಟೇ, ಹಳ್ಳಿಲಿದ್ರು ಅಷ್ಟೇ, ನಮ್ಮೂರ ಜಾತ್ರೆಗೆ ಜನ ಬಂದೇ ಬರ್ತಾರೆ. ಅದು ಊರಿನ ಕ್ಷೇತ್ರದ ಮಹಿಮೆ, ಮಧುರಮ್ಮ ತಾಯಿ ಮಹಿಮೆ. ಇವತ್ತು ಶಿವಣ್ಣವ್ರು ಬಂದಿದ್ದಾರೆ, ಬಹಳ ಸಂತೋಷ. ನಿಮ್ಮ ಪ್ರೀತಿಯ ಹೆಮ್ಮೆ ಶಾಸಕರು, ಬಹಳ ಸಂತೋಷ. ಯಾಕಂದ್ರೆ ಅವ್ರು ಬೆಳೆದು ಬಂದಂತ ಹಾದಿ, ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ನೀವು ಸದಾ ಅವ್ರನ್ನ ಗೆಲ್ಲಿಸ್ತಾ ಇದ್ದೀರಾ. ಮುಂದಿನ ದಿನ ಅವರು ಕೂಡ ಸಚಿವರಾಗಲಿ ಅಂತ ನಾನು ತುಂಬ ಹೃದಯದಿಂದ ಆಸೆ ಪಡ್ತಾ ಇದ್ದೀನಿ. ನಿಮ್ ಚಪ್ಪಾಳೆ ಇರಲಿ. ಹಾಗೇನೆ ಒಟ್ಟಿನಲ್ಲಿ ಈ ಒಂದು ಸಿಂಗೇನ ಅಗ್ರಹಾರದಲ್ಲಿ ಆಯೋಜನೆಗೊಂಡಿದ್ದಂತಹ ಕಾರ್ಯಕ್ರಮ ಎಲ್ಲರ ಗಮನವನ್ನು ಸೆಳೆದಿತ್ತು. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು.